ಸುಬ್ರಹ್ಮಣ್ಯ ಹಾಲು ಸೊಸೈಟಿ ಕಟ್ಟಡ ಶಿಥಿಲ, ಸೋರುತ್ತಿದೆ ಛಾವಣಿ, ಪಶು ಆಹಾರ ಕಡತಗಳಿಗೆ ಹಾನಿ, ಸಿಬ್ಬಂದಿಗೆ ಜೀವಭಯ. ಸುಬ್ರಹ್ಮಣ್ಯದಲ್ಲಿ 26 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಕಟ್ಟಡ ಸಂಪೂರ್ಣ ಶಿಥಿಲಾವಸ್ಥೆಗೆ ತಲುಪಿದ್ದು, ರೈತರು ಹಾಗೂ ಸಿಬ್ಬಂದಿ ಜೀವದ ಭಯದ ನಡುವೆ ದಿನನಿತ್ಯ ವ್ಯವಹಾರ ನಡೆಸುವಂತಾಗಿದೆ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಜಾಗದಲ್ಲಿರುವ ಈ ಕಟ್ಟಡ ಈ ಹಿಂದೆ ಸಾರ್ವಜನಿಕರು ಗ್ರಂಥಾಲಯ ಕಾರ್ಯನಿರ್ವಹಿಸುತ್ತಿತ್ತು. ಬಳಿಕ 26 ವರ್ಷಗಳಿಂದ ಇದೇ ಕಟ್ಟಡದಲ್ಲಿ ಹಾಲು ಉತ್ಪಾದಕರ ಸಹಕಾರಿ ಸಂಘ ಕಾರ್ಯನಿರ್ವಹಿಸುತ್ತಿದೆ. ಸೊಸೈಟಿಯಲ್ಲಿ ಒಟ್ಟು 765 ಸದಸ್ಯರಿದ್ದು, ಅವರಲ್ಲಿ 42 ಹೈನುಗಾರರು ಪ್ರತಿದಿನ ಹಾಲು ಪೂರೈಕೆ ಮಾಡುತ್ತಿದ್ದಾರೆ. ಗ್ರಾಮೀಣ ಹೈನುಗಾರಿಕೆ ಪ್ರಮುಖ ಕೇಂದ್ರವಾಗಿರುವ ಈ ಸೊಸೈಟಿ ಕಟ್ಟಡ ದಿನದಿಂದ ದಿನಕ್ಕೆ ಶಿಥಿಲಗೊಳ್ಳುತ್ತಿರುವುದು ಸದಸ್ಯರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಕಟ್ಟಡ ಛಾವಣಿ ಹಂಚುಗಳು ಹಲವು ಕಡೆ ಒಡೆದು ಹೋಗಿದ್ದು, ಮಳೆ ನೀರು ಒಳನುಗ್ಗದಂತೆ ತಾತ್ಕಾಲಿಕವಾಗಿ ಸುಬ್ರಹ್ಮಣ್ಯ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಕಟ್ಟಡ ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿದ್ದು, ಹೈನುಗಾರರು ಹಾಗೂ ಸಿಬ್ಬಂದಿಗಳು ಜೀವದ ಭಯದ ನಡುವೆ ವ್ಯವಹಾರ ನಡೆಸುವಂತಾಗಿದೆ. ಮಳೆಗಾಲದಲ್ಲಿ ಛಾವಣಿಯಿಂದ ಸೋರುತ್ತಿರುವುದರಿಂದ ಹಸುಗಳಿಗೆ ಬೇಕಾದ ಆಹಾರ, ಲವಣ ಮಿಶ್ರಣ ಹಾಗೂ ಇತರ ಸಾಮಗ್ರಿಗಳು ಹಾಳಾಗುತ್ತಿವೆ. ಇದರಿಂದ ಹೈನುಗಾರಿಕೆ ಹಾಗೂ ಸಹಕಾರಿ ಸಂಘಕ್ಕೆ ಆರ್ಥಿಕ ನಷ್ಟ ಉಂಟಾಗುತ್ತಿದೆ. ರವೀಂದ್ರ ಕುಮಾರ್ ರುದ್ರಪಾದ್, ಹೈನುಗಾರ ಹಾಗೂ ಹಾಲು ಉತ್ಪಾದಕರ ಹಿತ ಶಿಥಿಲಾವಸ್ಥೆಯಲ್ಲಿರುವ ಸುಬ್ರಹ್ಮಣ್ಯ ಹಾಲು ಸೊಸೈಟಿ, ಇದರ ಜೊತೆಗೆ ಹಸುಗಳಿಗೆ ಅಗತ್ಯವಿರುವ ಆಹಾರ, ಲವಣ ಮಿಶ್ರಣ ಹಾಗೂ ನಾನಾ ಔಷಧಗಳು ಇದೇ ಕಟ್ಟಡದಲ್ಲಿ ಸಂಗ್ರಹಿಸಲಾಗುತ್ತಿದೆ. ಸೊಸೈಟಿಯ ಕಂಪ್ಯೂಟರ್, ಪ್ರಮುಖ ದಾಖಲೆಗಳು ಹಾಗೂ ಇತರ ಅಮೂಲ್ಯ ವಸ್ತುಗಳಿಗೆ ಮಳೆ ನೀರು ತಾಗಿ ಹಾನಿಯಾಗುತ್ತಿರುವುದು ಸಿಬ್ಬಂದಿ ಮತ್ತು ಸದಸ್ಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ವರದಿ ನಾಗೇಶ್ ಮಡಿವಾಳ, ಬಲ್ಪಕುಕ್ಕೆ, ಸುಬ್ರಹ್ಮಣ್ಯ.